ಬಂದ್ಗೆ 40ಕ್ಕೂ ಅಧಿಕ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾವೆ. ಅದರಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಬಂದ್ಗೆ ಈಗ ಆಲ್ರೆಡಿ ಬೆಂಬಲವನ್ನ ವ್ಯಕ್ತಪಡಿಸಲಾಗಿದೆ. ಅವರು ಮಾತನಾಡಿದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇನ್ನ ನಾಳೆ ಓಲಾ ಉಬರ್ ಟ್ಯಾಕ್ಸಿ ಓಡಾಡಲ್ಲ, ಅದ್ರ ಬಗ್ಗೆನೂ ಕೂಡ ಓಲಾ ಉಬರ್ ಸಂಘದ ಅಧ್ಯಕ್ಷ ಕೂಡ ಮಾತನಾಡಿದ್ದನ್ನ ತೋರಿಸ್ತಾ ಇದ್ವಿ ನಿಮ್ಗೆ. ನಾಳೆ ಬೀದಿ ಬದಿ ಹಣ್ಣು ತರಕಾರಿಗಳು ಕೂಡ ಸಿಗೋದಿಲ್ಲ, ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಕಾರ್ಮಿಕ ಸಂಘಟನೆಗಳಿಂದಲೂ ಕೂಡ ಬೆಂಬಲವನ್ನ ನೀಡಲಾಗಿರುವಂತದ್ದು. ನಾಳಿನ SSLC ಪೂರಕ ಪರೀಕ್ಷೆ ಮಂಗಳವಾರಕ್ಕೆ ಮುಂದೂಡಿಕೆ ಆಗಿದೆ. ನಾಳೆ ಯಾವ್ದೆಲ್ಲ ಎಕ್ಸಾಮ್ ಇತ್ತು ಅದೆಲ್ಲವನ್ನು ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ. ಪ್ರಮುಖವಾಗಿ SSLC ಪೂರಕ ಪರೀಕ್ಷೆ ಇತ್ತಲ್ಲ, ಅದು ನಾಳೆಯ ಬದಲಾಗಿ ನಾಡಿದ್ದಿಗೆ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಮಾಲ್ಗಳು ಓಪನ್ ಆಗಲ್ಲ. ಪ್ರತಿಭಟನೆಯ ತೀವ್ರತೆಯನ್ನು ನೋಡಿಕೊಂಡು ಕೈಗಾರಿಕೆಗಳು ಕಂಪನಿಗಳನ್ನ ಓಪನ್ ಮಾಡಬೇಕಾ ಅಥವಾ ಮುಚ್ಚಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ. ನಾಳಿನ ತೀವ್ರತೆಯ ಆಧಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಹಾಸ್ಪಿಟಲ್, ಮೆಡಿಕಲ್ ಶಾಪ್ಗಳು, ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಗಳು ಕೂಡ ತೆರೆಯುವಂತ ಸಾಧ್ಯತೆ ಇರುವಂತದ್ದು. ಅವರು ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಗತ್ಯ ವಸ್ತುಗಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದ ರೀತಿಯಲ್ಲಿ ಬಂದ್ ಅನ್ನ ನಡೆಸಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಗೆ ಸೌಮ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಯಾವ ರೀತಿಯಾದಂತಹ ಬೆಂಬಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಇವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೂ ಮುಂಚೆ ನಾಳೆ ಟೌನ್ ಹಾಲ್, ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರಲ್ಲ, ಪ್ರಮುಖವಾದಂತ ಸರ್ಕಲ್ಗಳು, ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖವಾದಂತ ಸರ್ಕಲ್ಗಳಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಲಿರುವಂತದ್ದು. ಬೆಂಗಳೂರಿನಲ್ಲಿ 2000 ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡುವಂತ ಸಾಧ್ಯತೆ ಇದೆ. ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗಳು, ACPಗಳು, SIಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, PSIಗಳು ಪ್ರತಿಯೊಬ್ಬರಿಗೂ ಕೂಡ ಈಗ ಆಲ್ರೆಡಿ ಗೈಡ್ಲೈನ್ಸ್ ಹೋಗಿದೆ. ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೈಗೊಳ್ಳಬೇಕು, ಪ್ರಮುಖ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ರ್ಯಾಲಿ ನಡೆಸಿದ್ರೆ ನಗರದ ಕೆಲ ರಸ್ತೆಗಳು ಬಂದ್ ಆಗ್ತವೆ. ಟೌನ್ ಹಾಲ್, ಕಾರ್ಪೊರೇಷನ್ ಸರ್ಕಲ್, ಮೈಸೂರು ಬ್ಯಾಂಕ್ ರಸ್ತೆ ಬಂದ್ ಆಗುವಂತ ಸಾಧ್ಯತೆ ಇದೆ. ಇದು ಪ್ರಮುಖವಾದಂತ ರಸ್ತೆಗಳು. ಯಾಕಂದ್ರೆ ಬೆಂಗಳೂರಿನಿಂದ ಎಲ್ಲೇ ಓಡಾಡಿದ್ರು ಕೂಡ ಈ ಒಂದು ರಸ್ತೆಗಳ ಮುಖಾಂತರ ಅದು ಹೋಗ್ಬೇಕಾಗುತ್ತೆ, ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ. ಸೊ ಈ ಒಂದು ಸರ್ಕಲ್ಗಳು ಬಂದ್ ಆಗ್ಬಿಟ್ರೆ ಆಲ್ಮೋಸ್ಟ್ ಬೆಂಗಳೂರು ಬಂದ್ ಆದಂತೆ ಆಗುತ್ತೆ ಅನ್ನುವ ಕಾರಣ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಹೀಗಾಗಿ ಆ ಒಂದು ಪ್ರಮುಖ ಸರ್ಕಲ್ಗಳಲ್ಲಿ ಬಂದ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ.